ಇನ್ನು ಮುಂದಿನ ಸುದ್ದಿ, ಇದು ಬೀದರ್ನ ಸುದ್ದಿ. ಜಿಲ್ಲೆಯ ಏಕೈಕ ವಸತಿಯುಕ್ತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅದು ಇಂದು ಪಾಳು ಬಿದ್ದ ಬಂಗಲೆಯಾಗಿದೆ. ಬೀದರ್ ತಾಲೂಕಿನ ಗೋಡಂಪಳ್ಳಿ ಗ್ರಾಮದಲ್ಲಿ ಕಟ್ಟಡ ತಲೆ ಎತ್ತಿ ನಿಂತು 2 ವರ್ಷ ಕಳೆದಿದೆ. ಆದ್ರೆ ಅದಕ್ಕೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. 25 ಕೋಟಿ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣವನ್ನ ಮಣ್ಣು ಪಾಲು ಮಾಡ್ತಾ ಇರುವಂತ ನಿಮ್ಮ ಈ ದಿವ್ಯ ನಿರ್ಲಕ್ಷ್ಯಕ್ಕೆ ಕೊನೆ ಯಾವಾಗ ಹಾಗಿದ್ರೆ? ಅಧಿಕಾರಿಗಳೇ, ನೀವೇನು ಗೆಣಸ್ ಕಿತ್ಲಿಕ್ಕೆ ಕುಳಿತಿದ್ದೀರಾ? ನನ್ಗೆ ಹೇಳಕ್ಕೂ ನಾಚಿಕೆ ಆಗ್ತದೆ. ಏನಕ್ರಿ ಬಂದಿದ್ದೀರಾ ಬೀದರ್ಗೆ? ಜಿಲ್ಲಾಧಿಕಾರಿಗಳೇ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳೇ, ಈ ಕಟ್ಟಡ ಪೂರ್ಣಗೊಂಡು 2 ವರ್ಷಗಳಾಯಿತು. ಜಿಲ್ಲೆಯ ಯುವಕರು ಉದ್ಯೋಗವಿಲ್ಲದೆ, ಸರಿಯಾದ ಶಿಕ್ಷಣದ ಸೌಲಭ್ಯವಿಲ್ಲದೆ ಬೆಂಗಳೂರು, ಮುಂಬೈ ಅಂತ ಗೂಳೆ ಹೋಗ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಹಾಸ್ಟೆಲ್ ಅನ್ನ ಕಟ್ಟಿ ಅದಕ್ಕೆ ಬೀಗ ಹಾಕಿ ಕುಳಿತಿದ್ರಲ್ಲ, ನಿಮಗೆ ಮಾನ ಮರ್ಯಾದೆ ಅನ್ನೋದು ಎಷ್ಟಾದ್ರೂ ಇದೆ ಹಾಕಿದ್ರೆ? ಇಲಾಖೆಯ ಅಧಿಕಾರಿಗಳು ಬೀದರ್ ಜಿಲ್ಲೆಗೆ ಬಂದಿರೋದು ಕೇವಲ ಸಂಬಳ ಎಣಿಸಿ ಗುಡ್ಡ ಕೊರಿಲಿಕ್ಕ ಅಥವಾ ಗೆಣಸ್ಕಿತ್ಲಿಕ್ಕೆ ಏನಾದ್ರೂ ಬಂದಿದ್ದೀರಾ? ನಿಮ್ಮ ಸಂಬಳ ಏನಾದ್ರೂ 1 ದಿನ ತಡವಾದ್ರೆ ಹೀಗೆ ಸುಮ್ಮನೆ ಇರ್ತಿದ್ದೀರೇನ್ರಿ? ನಮ್ಮ ಭಾಗದ ಯುವಕರಿಗೆ 2 ವರ್ಷ ಆಯ್ತು, ಬಿಲ್ಡಿಂಗ್ ರೆಡಿ ಆಗಿದೆ, ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಮಾಡೋಕೆ ಏನ್ರಿ ನಿಮಗೆ? ನೀವು ಸಂಬಳ ತಗೋತಾ ಇಲ್ವಾ? ತಿಂಗಳಿಗೆ ನಿಮಗೆ ಸಂಬಳ ಸರಿಯಾಗಿ ಬರ್ತಾ ಇಲ್ವಾ? ಸಿದ್ದರಾಮಯ್ಯ ಸಾಹೇಬ್ರೆ ಅವ್ರಿಗೆ ಸಂಬಳ ಕೊಡ್ತಾ ಇಲ್ವಾ ನೀವು? ಹಾಗಿದ್ರೆ ಏನಕ್ಕೆ ಬೀದರ್ಗೆ ಬರ್ತೀರಾ? ಹಾಗಿದ್ರೆ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನಕ್ಕೆ ಬೀದರ್ ಜಿಲ್ಲೆ ಉದ್ಧಾರ ಮಾಡ್ತೀವಿ ಅಂತ ಏನಕ್ರಿ ಭಾಷಣ ಮಾಡ್ತೀರಾ? ಉಸ್ತುವಾರಿ ಸಚಿವರ ಗಮನಕ್ಕೆ ಈ ಸುದ್ದಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈಗ ಖಂಡಿತ ಅವರ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರೇ, ನಿಮ್ಮ ಜಿಲ್ಲೆಯಲ್ಲಿಯೇ ಕೋಟಿ ಸುರಿದು ಕಟ್ಟಿದ ಹೈಟೆಕ್ ವಸತಿ ನಿಲಯಗಳು ಹಾಳು ಕೊಂಪೆ ಅಂತ ಆಗ್ತಾ ಇವೆ. 2021-22 ಹಾಸ್ಟೆಲ್ ಅನ್ನ ರೆಡಿ ಆಗಿತ್ತು. 23-24 ಮತ್ತೆ ಹೆಚ್ಚುವರಿಯಾಗಿ 2.82 ಕೋಟಿ ಖರ್ಚು ಮಾಡಿ ಕಾಂಪೌಂಡ್ ಕೂಡ ಕಟ್ಟಿದ್ದಾರೆ. ಇಷ್ಟೆಲ್ಲ ಖರ್ಚು ಮಾಡಿದ್ದು ಕೇವಲ ಕಾಂಟ್ರಾಕ್ಟರ್ಗಳಿಗೆ ಬಿಲ್ ಪಾಸ್ ಮಾಡಿ ಕಮಿಷನ್ ತಿನ್ಲಿಕ್ಕ ಅಥವಾ ನಮ್ಮ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಲಿಕ್ಕ ಅನ್ನೋದೇ ಬೀದರ್ನ ಜನ ಕೇಳ್ತಿದ್ದಾರೆ. ಅದಕ್ಕೀಗ ಉತ್ತರ ಕೂಡ ಬೇಕಾಗಿದೆ. ನಮ್ಮ ಪ್ರತಿನಿಧಿ ಅಲ್ಲಿಗೆ ಹೋದಾಗ ಹೇಳ್ತಾ ಇದ್ರು, ಸರ್ ಬೋರ್ಡಲ್ಲಿ ಮಾತ್ರ ವಸತಿ ಯುಕ್ತ ಸರ್ಕಾರಿ ಪದವಿ ಕಾಲೇಜ್ ಅಂತ ದೊಡ್ಡ ಅಕ್ಷರಗಳಲ್ಲಿ ಬರೆದಿದ್ದಾರೆ ಸರ್ ಅಂತ. ನಾನಂದೆ, ದೊಡ್ಡ ಅಕ್ಷರದಲ್ಲಿ ಬರೆದಿದ್ರೆ ಒಳಗೆ ಹೋಗು, ಇನ್ನೂ ಚೆನ್ನಾಗಿ ಬರ್ದಿರ್ಬೇಕು, ಇನ್ನೂ ಒಳ್ಳೆಯ ಕ್ಲಾಸಸ್ ಇರಬೇಕು, ಒಳ್ಳೆ ಹಾಸ್ಟೆಲ್ ಇರಬೇಕು ಅಂತ. ಆದ್ರೆ ನಮ್ಮ ಪ್ರತಿನಿಧಿ ಒಳಗೆ ಹೋಗಿ ನೋಡಿದಾಗ ಗೊತ್ತಾಗುತ್ತೆ, ಸರ್ ಇಲ್ಲಿ ಧೂಳು, ಕಸ, ಪಾಳು ಬಿದ್ದ ಕೋಣೆಗಳು, ಅತ್ಯಾಧುನಿಕ ಸೌಲಭ್ಯಗಳು ಇದ್ರೂ ಕೂಡ ಬಡ ವಿದ್ಯಾರ್ಥಿಗಳಿಗೆ ಮಾತ್ರ ದೊರಕದ ದೂರದ ಹಳ್ಳಿಗಳಿಂದ ಬಸ್ ಇಲ್ಲದೆ, ಇರಲು ಜಾಗವಿಲ್ಲದೆ ಪರದಾಡ್ತಾ ಇದ್ದಾರೆ. ಅಧಿಕಾರಿಗಳ ಮತ್ತು ರಾಜಕಾರಣಿಗಳ ಈ ಉದಾಸೀನ ಮನೋಭಾವನೆಯಿಂದಾಗಿ ಇಡೀ ಕ್ಯಾಂಪಸ್ ಇಂದು ಭೂತ ಬಂಗಲೆ ಆಗಿದೆ. ಯಾಕಂದ್ರೆ ಅವ್ರದ್ದು ಅಲ್ಲಿ ನೋಡಿ, ಅಲ್ಲೆಲ್ಲವೂ ಕೂಡ ಸಾರ್ವಜನಿಕರ ತೆರಿಗೆ ಹಣದಿಂದ ಯಾರ್ದಾದ್ರೂ ಮನೆ ದುಡ್ಡು ಕಟ್ಟಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ. ನಮ್ದು ಒಂದೇ ಪ್ರಶ್ನೆ, ಯಾರ ಉದ್ಘಾಟನೆಗೆ ಕಾಯ್ತಾ ಇದ್ದೀರಾ ಅದನ್ನಾದ್ರೂ ಹೇಳಿ. ಯಾರ ಕೈಯಿಂದ ಉದ್ಘಾಟನೆ ಮಾಡಿಸ್ಬೇಕು ಅದನ್ನಾದ್ರೂ ಹೇಳಿ. ಯಾವ ಮಹಾನುಭಾವ ಬಂದದಕ್ಕೆ ರಿಬ್ಬನ್ ಕಟ್ ಮಾಡಿದ್ರೆ ಮಾತ್ರ ಈ ಬಡ ವಿದ್ಯಾರ್ಥಿಗಳಿಗೆ ಅಲ್ಲಿ ಉಳಿಲಿಕ್ಕೆ ಜಾಗ ಸಿಗ್ತದೆ, ಅದನ್ನಾದ್ರೂ ಬಾಯಿ ಬಿಚ್ಚಿ ಹೇಳ್ರಿ ಸರ್ಕಾರಿ ಅಧಿಕಾರಿಗಳು. ತೆರಿಗೆ ಹಣ ಯಾರ ಅಪ್ಪನ ಸ್ವತ್ರಿ? ಅದು 25 ಕೋಟಿ ರೂಪಾಯಿ ಅಂದ್ರೆ ಅದು ಜನರ ಬೆವರಿನ ಹಣ. ಅದನ್ನ ಹೀಗೆ ಹಾಳು ಮಾಡಲು ನಿಮಗೆ ಅಧಿಕಾರ ಕೊಟ್ಟವ್ರು ಯಾರ್ರಿ? ವಲಸೆಯನ್ನ ತಡೆಯುವ ಯೋಗ್ಯತೆನೂ ಇಲ್ಲ. ನಮ್ಮ ಜಿಲ್ಲೆಯ ಯುವಕರು ಬೇರೆ ರಾಜ್ಯಗಳಿಗೆ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅಂತಹ ಕೆಟ್ಟ ವ್ಯವಸ್ಥೆ ಕಾರಣ ಯಾರು? ದೇವರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋದು ಇದೆ. ಅಷ್ಟೊಂದು ಹೈಟೆಕ್ ಹಾಸ್ಟೆಲ್ ದುಡ್ಡು ಬಂತು, ಕಟ್ಟಡವಾಯ್ತು, ಎಲ್ಲವಾಯ್ತು. ಬೀದರ್ ಜಿಲ್ಲೆಯ ಜನತೆ ಕೇಳ್ತಿದ್ದಾರೆ, ಅಧಿಕಾರಿಗಳೇ ನಿಮ್ಮ AC ರೂಮಿನ ಸುಖವನ್ನ ಬಿಟ್ಟು ಒಮ್ಮೆ ಗೋಡಂಪಳ್ಳಿಗೆ ಬಂದು ನೋಡಿ. ಅಲ್ಲಿನ ಕಾಲೇಜ್ ವಿದ್ಯಾರ್ಥಿಗಳ ನೋವು ಅರ್ಥವಾಗದಿದ್ರೆ ನೀವು ಆ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ನಾಲಾಯಕ್ಕು. ಇನ್ನು 1 ವಾರದೊಳಗೆ ಆ ಹಾಸ್ಟೆಲ್ ಉದ್ಘಾಟನೆಯಾಗಿ ವಿದ್ಯಾರ್ಥಿಗಳಿಗೆ ಸಿಗದೆ ಹೋದ್ರೆ ಮತ್ತೆ ನಾವು ಸುದ್ದಿಯನ್ನ ಬಿತ್ತರಿಸ್ತೀವಿ. ಮತ್ತೆ ಯುವಕರ ಕಷ್ಟಗಳನ್ನ, ಅವರ ಕಣ್ಣೀರ ಕಥೆಯನ್ನ ಇಡೀ ಬೀದರ್ ಜಿಲ್ಲೆಯ ಜನರಿಗೆ ತೋರಿಸ್ತೀವಿ. ಅಷ್ಟಾದ್ರೂ ಉದ್ಘಾಟನೆ ಆಗ್ಲಿಲ್ಲ ಅಂದ್ರೆ ಸಚಿವರ ಗಮನಕ್ಕೆ ತರ್ತೀವಿ, ರಾಜ್ಯದ ಜನರ ಗಮನವನ್ನ ಸೆಳಿತೀವಿ.
ಅಲ್ಲಿರುವಂತಹ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆಯನ್ನ ಮಾಡಿಕೊಡ್ತೀವಿ. ಯಾಕಂದ್ರೆ ಅಲ್ಲಿ ಕಟ್ಟಿರುವಂತಹ ಕಟ್ಟಡ ಯಾರಪ್ಪನ ದುಡ್ಡಲ್ಲ, ಯಾರಪ್ಪನ ದುಡ್ಡಲ್ಲ, ಅದು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಕಟ್ಟಿರುವಂತಹ ಹಾಸ್ಟೆಲ್. ಅದು ಉದ್ಘಾಟನೆ ಆಗ್ಲೇಬೇಕು. ಇಲ್ಲ ಅಂದ್ರೆ ಅಲ್ಲಿ ಏನಾದ್ರು ಅಕ್ರಮ ನಡೆದ್ರೆ ತನಿಖೆ ಆಗ್ಬೇಕು. ಕಟ್ಟಡ ಸರಿಯಾಗಿ ಕಟ್ಟಿಲ್ಲ ಅಂದ್ರೆ ಗುತ್ತಿಗೆದಾರನನ್ನ ಕೇಳಿ, ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳಿ. ಎಲ್ಲವೂ ಕರೆಕ್ಟ್ ಆಗಿದ್ರೆ ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡು ವಿದ್ಯಾರ್ಥಿಗಳಿಗೆ ಕೊಡಿ. ನೀವು ಕೊಡಲ್ಲ ಅಂತ ಹಠಕ್ಕೆ ಬಿದ್ರೆ ನಿಮ್ಮ ವಾಹಿನಿ ಸದಾ ಮಕ್ಕಳ ಹಿತದೃಷ್ಟಿಯಿಂದ, ಯುವಕರ ಹಿತದೃಷ್ಟಿಯಿಂದ ಉತ್ತರ ಕರ್ನಾಟಕ ನ್ಯೂಸ್ ಯಾವ ಹಂತಕ್ಕೆ ಬೇಕಾದರೂ ಸುದ್ದಿಯನ್ನ ಬಿತ್ತರಿಸುತ್ತೆ. ಈ ಜಿಲ್ಲೆಯ ಯುವಕರಿಗೆ, ಈ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಿಮ್ಮ ವಾಹಿನಿ ಮಾಡುತ್ತೆ. ಇಲ್ಲದಿದ್ರೆ ಈ ಸುದ್ದಿ ಕಂಟಿನ್ಯೂ ಆಗಿ ಫಾಲೋ ಅಪ್ ಮಾಡ್ತೀವಿ. ಅಲ್ಲಿರುವಂತಹ ಬಡ ಮಕ್ಕಳ್ರಿ, ಗೌರ್ಮೆಂಟ್ ಕಾಲೇಜ್ಗೆ, ಗೋಡಂಪಳ್ಳಿಯಲ್ಲಿರುವಂತಹ ಸರ್ಕಾರಿ ಕಾಲೇಜ್ಗೆ ಬರುವವರು ಯಾರು ಕೂಡ MLA MP ಮಿನಿಸ್ಟರ್ಗಳ ಮಕ್ಕಳಲ್ಲ. ಅಲ್ಲಿ ಕಾಲೇಜ್ಗೆ ಬರುವವರು ಯಾರು ಕೂಡ ಬಿಸ್ನೆಸ್ ಮ್ಯಾನ್ಗಳ ಮಕ್ಕಳಲ್ಲ. ಅಲ್ಲಿ ಕಾಲೇಜ್ಗೆ ಬರುವವರು ಯಾರು ಕೂಡ ಅಗರ್ಭ ಶ್ರೀಮಂತರ ಮಕ್ಕಳಲ್ಲ. ಕೂಲಿ ಕೆಲಸ ಮಾಡುವವ್ರ ಮಕ್ಕಳು ಸರ್ಕಾರಿ ಡಿಗ್ರಿ ಕಾಲೇಜ್ಗೆ ಹೋಗ್ತಾರ್ರಿ. ಲೇಬರ್ಗಳ ಮಕ್ಕಳು ಸರ್ಕಾರಿ ಕಾಲೇಜ್ಗಳಿಗೆ ಹೋಗ್ತಾರೆ, ಬಡವರ ಮಕ್ಕಳು ಹೋಗ್ತಾರೆ. ಅಂಥವರಿಗೆ ಕಟ್ಟಿರೋ ಹಾಸ್ಟೆಲ್ ಅನ್ನು ಕೂಡ ನೀವು ಉದ್ಘಾಟನೆ ಮಾಡದೆ ದರ್ಪ ಮೆರಿತಿದ್ದೀರಲ್ಲ, ಆ ಮೇಲಿರುವ ದೇವರಾದ್ರೂ ನಿಮಗೆ ಮೆಚ್ಚುತ್ತಾನ ಇಂತಹ ಕೆಲಸಗಳನ್ನ ಮಾಡಿದ್ರೆ? ಈಗಲಾದ್ರೂ ಸ್ವಲ್ಪ ಮಾನವೀಯತೆಯ ದೃಷ್ಟಿಯಿಂದ, ಬಡ ಮಕ್ಕಳ ದೃಷ್ಟಿಯಿಂದ, ಬಡ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಉದ್ಘಾಟನೆ ಭಾಗ್ಯ ಕಲ್ಪಿಸ್ಕೊಡಿ. ಇಲ್ದಿದ್ರೆ ಜನ ಸಿಡದಿದ್ರೆ ಅವರ ವಿದ್ಯಾರ್ಥಿಗಳ ಪೇರೆಂಟ್ಸ್ಗಳು ಬಂದು ನಿಮ್ಮ ಆಫೀಸ್ ಮುಂದೆ ಕ್ಯೂ ಗಟ್ಟಿ ಹೋರಾಟ ಮಾಡ್ತಾರೆ, ಅವಾಗ ಬುದ್ಧಿ ಬರುತ್ತೆ. ಎಸ್, ಇವತ್ತಿನ ಈ ಒಂದು ಸುದ್ದಿಯೊಂದಿಗೆ ಪ್ರೈಮ್ ಟೈಮ್ ಅನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಪ್ರೈಮ್ ಟೈಮ್ ಅಲ್ಲಿ ಭೇಟಿ ಆಗ್ತೀನಿ.